ಕಾಲೇಜು ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಮಾದಕ ಮಾತ್ರೆಗಳ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಭೇದಿಸಿರುವ ಪೊಲೀಸರು ಈ ಸಂಬಂಧ 7 ಮಂದಿಯನ್ನ ಬಂಧಿಸಿದ್ದಾರೆ. ಇದಲ್ಲದೆ ಸಾವಿರಾರು ರೂಪಾಯಿ ಮೌಲ್ಯದ 300 ಮಾತ್ರೆಗಳು, ಸಿರಿಂಜ್ಗಳು, 7 ಮೊಬೈಲ್ಗಳು ಹಾಗೂ 2 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು 32 ವರ್ಷದ ಭಾನುಪ್ರಕಾಶ್, 43 ವರ್ಷದ ರಾಘವೇಂದ್ರ, 23 ವರ್ಷದ ಅಭಿಷೇಕ್, 22 ವರ್ಷದ ಮಹಮ್ಮದ್ ಸೈಫ್, 23 ವರ್ಷದ ಸೈಯದ್ ಉಲ್ಲಕ್ನನ್ನ ಹಾಗೂ 23 ವರ್ಷದ ಅಫ್ತಾಬ್ ಹಾಗೂ 28 ವರ್ಷದ ಗುರುರಾಜ್ನನ್ನ ಬಂಧಿಸಿದ್ದಾರೆ. ಇನ್ನು ಇದೇ ವೇಳೆ ತುಮಕೂರಿನ ಎಸ್ಐಟಿ ಬಡಾವಣೆ ಮತ್ತು ಉಪ್ಪಾರಹಳ್ಳಿ ರೈಲ್ವೆ ಹಳಿ ಪಕ್ಕದಲ್ಲಿ ಶ್ರೀದೇವಿ ಕಾಲೇಜು ಮತ್ತು ಕೆಲ ಮೆಡಿಕಲ್ ಅಂಗಡಿಗಳಲ್ಲಿ ಆರೋಪಿಗಳು ಮಾದಕ ಮಾತ್ರೆಗಳನ್ನು ಮಾರಾಟ ಮಾಡ್ತಾ ಇದ್ರು. ಇನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಈಗ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಡಾವಣೆಯ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ.